ರೈತ 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 ಇವತ್ತು ರೈತನಿಂದಲೇ ದೇಶ. ಯಾಕಂತಂದ್ರೆ ರೈತ ದೇಶದ ಬೆನ್ನೆಲುಬು. ಪಾಪ ರೈತ ಬೆಳೆದ ಬೆಳೆಗೆ ಸರಿಯಾಗಿ ರೇಟ್ ಸಿಗ್ತಿಲ್ಲ. ಸರ್ಕಾರ ಸರಿಯಾಗಿ ರೇಟ್ ಕೊಡ್ರಿ ಅಂತಂತಂದ್ರೆ ಸರಿ ಕೊಡೋಣ ಬೇಡಪ್ಪ ಅಂತ ಹೇಳಿಬಿಟ್ಟು ನಿಗಾ ವಹಿಸೋದಿಲ್ಲ, ಏನಿಲ್ಲ. ಯಾಕಂತಂದ್ರೆ ರೈತರ ಕಾಳಜಿ ಯಾರು ವಹಿಸಲ್ಲ. ರೈತ ಯಾವ ಜಾತಿ ಭೇದ ಮೇಲು ಕೀಳು ಇಲ್ಲದೇನೆ ಎಲ್ಲರಿಗೂ ಸರಿ ಸಮವಾಗಿ ಅನ್ನ ಹಂಚುತ್ತಾನೆ. ರೈತ ದುಡ್ದಿರ್ತಕ್ಕಂತಹ ಆ ಒಂದೊಂದು ಬೆಳೆಯ ಮೇಲೆ ಏನಪ್ಪ ಅಂತಂತಂದರೆ ತಿನ್ನುವವನ ಹೆಸರು ಬರೆದಾಗಿರುತ್ತೆ. ಆದರೆ ನಾವೇನು ಮಾಡ್ತೀವಿ, ನನ್ನ ಜಾತಿ ಇದು, ನಿನ್ನ ಜಾತಿ ಅದು, ನನ್ನ ಧರ್ಮ ಇದು, ನಿನ್ನ ಧರ್ಮ ಇದು. ರೈತ ಹಾಗಲ್ಲ, ಎಲ್ಲರಿಗೂ ಸರಿಸಮವಾಗಿ ಹೊಂದ್ಕೊಂಡು ಹೋಗ್ತಾನೆ. ಅವನಿಗೆ ಗೊತ್ತಿದೆ ಎಲ್ಲರ ಹೊಟ್ಟೆಯಲ್ಲೂ ಹಸಿವಿನ ಒಂದು ಸಮಸ್ಯೆ ಇದೆ ಅಂತ. ಪಾಪ ರೈತನಿಗೇನು ಗೊತ್ತು, ಆತ ಧರ್ಮ ನೋಡಲ್ಲ, ಜಾತಿ ನೋಡಲ್ಲ, ಭೇದ ನೋಡಲ್ಲ, ಎಲ್ಲರನ್ನೂ ಒಂದೇ ತರಹ ಕಾಣುವ ದೇವರಾಗಿದ್ದಾನೆ. ನಿಜವಾದ ದೇವರೆಂದನೇ ರೈತನೇ. ಇವತ್ತು ಹಸಿವು ನೀಗಿಸುವುದಕ್ಕೆ ಕಾರಣ ಮುಖ್ಯವಾದ ದೇವ ರೂಪದಲ್ಲಿ ಹುಟ್ಟಿ ಬಂದಿರೋದೇ ರೈತ. ಅದೇ ರೈತನಿಗೆ ನಾವೇನಪ್ಪ ಅಂತಂತಂದರೆ ಒಂದು ವಿಚಿತ್ರ ರೀತಿಯಿಂದ ನೋಡುತ್ತೀವಿ. ಆ ರೈತನೇ ಎಲ್ಲದಕ್ಕೂ ಕಾರಣ. ಇವತ್ತು ರೈತ ಇಲ್ದನೆ ದೇಶನೇ ಇಲ್ಲ. ಜೈ ರೈತ, ಜೈ ಕಿಸಾನ್, ಜೈ ಕರ್ನಾಟಕ ಮಾತೆ, ಜೈ ಕನ್ನಡ. ಕನ್ನಡವೇ ಕಾಮಧೇನು, ಕರ್ನಾಟಕ ಕಲ್ಪವೃಕ್ಷ. ಜೈ ಕರ್ನಾಟಕ ಮಾತೆ.